ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಶನಿವಾರ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗ್ಗಳು ಬರೋದು ಸ್ವಲ್ಪ ಲೇಟ್ ಆಗ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ಇತ್ತೀಚೆಗಂತೂ ದಿನಗಳು ಹೋಗೋದೇ ಗೊತ್ತಾಗ್ತಾ ಇಲ್ಲ, ಅದೆಷ್ಟು ಬೇಗ ದಿನ ಕಳೆದೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ವಿಡಿಯೋಗಳು ತುಂಬ ಅಪ್ಲೋಡ್ ಮಾಡೋದು ಉಳ್ಕೊಬಿಟ್ಟಿದ್ದಾವೆ. ಸೊ ಆದಷ್ಟು ಬೇಗ ಬೇಗ ಎಡಿಟಿಂಗ್ಗಳನ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ರಿಲೇಷನ್ ಮನೆಗೆ ಹೋಗ್ಬಿಟ್ಟು ಬರಬೇಕಿತ್ತು. ಅವರೇನೋ ದೇವಸ್ಥಾನದಲ್ಲಿ ಏನೋ ಹರಕೆ ಕಟ್ಕೊಂಡಿದ್ರಂತೆ, ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಆ ಹರಕೆ ತೀರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೂಡ ಕರೆದಿದ್ರು. ಸೊ ಹಂಗಾಗಿ ನಾವು ಹೊರಟ್ವಿ. ಹಾಗೆ ನಮ್ಮ ವೈಟಿ ದೋಸ್ತನ ಒಬ್ರನ್ನ ಮೀಟ್ ಮಾಡಬೇಕಿತ್ತು. ನನ್ನ ಲೈಫಲ್ಲಿ ಫಸ್ಟ್ ನಾನು ಯೂಟ್ಯೂಬರ್ನ ಮೀಟ್ ಮಾಡ್ತಾ ಇರೋದು. ಇದುವರೆಗಾಗಿ ನಾನು ಯಾವುದೇ ಯೂಟ್ಯೂಬರ್ನ ಮೀಟ್ ಮಾಡಿಲ್ಲ. ಸೊ ನನಗೆ ಯಾರೂ ಸಿಕ್ಕೂ ಇಲ್ಲ. ಇದೇ ಫಸ್ಟು ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿ ಇವಾಗ ಹೆಂಗೆ ಫ್ರೆಂಡ್ ಆಗಿಬಿಟ್ಟಿದ್ದೀವಿ ಅಂತ ಅಂದರೆ, ಸೊ ಹೋಗಿ ಒಂದು ಸಲ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಅವರು ಕೂಡ ತುಂಬ ದಿನ ಕರೀತಾಯಿದ್ರು. ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಅವರು ಯಾರು ಏನು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಹೊರಟ ಮೇಲೆ ಸ್ವಲ್ಪ ಹಾಗೆ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ಇದು ಯಾವುದೇ ರೀತಿ ದೇವಸ್ಥಾನ ಅಂತೂ ಅಲ್ಲ, ಬಸ್ ಸ್ಟ್ಯಾಂಡು. ನನಗೆ ನೋಡಿ ಶಾಕ್ ಆಗೋಯಿತು. ಏನಪ್ಪ ಬಸ್ ಸ್ಟ್ಯಾಂಡು ಈ ರೀತಿ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬೆಂಗಳೂರು ಏನೇನರಲ್ಲೂ ಇಂಪ್ರೂವ್ ಆಗ್ತಿದೆ, ಬಟ್ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಇಂಪ್ರೂವ್ ಆಗೋದೇನೋ ಅಷ್ಟೊಂದು ಆಶ್ಚರ್ಯ ಏನಲ್ಲ. ಬಟ್ ನನಗೆ ನೋಡ್ತಿದ್ದಂಗೆ ಇಷ್ಟೊಂದು ಇಂಪ್ರೂವ್ ಆಗ್ತಾಯಿತ್ತು ಬೆಂಗಳೂರು ಸೈಡೆಲ್ಲನ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅದಾದಮೇಲೆ ಹಿಂಗೆ ಮಾತಾಡ್ಕೊಂಡು ಬರ್ತಿದ್ವಿ. ನಮ್ಮ ಮನೆಯವ್ರಿಗೆ, ನಮ್ಮ ರಿಲೇಷನ್ ಮನೆಗೆ ಹೋಗ್ತಿದ್ವಲ್ಲ, ಅವ್ರು ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಹಾಡೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ನಗು ತಡೆಯೋಕ್ಕಾಗ್ತಾ ಇರಲಿಲ್ಲ. ಯಾಕಂತಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು 10 ನಿಮಿಷ, ಕಾಲು ಗಂಟೆಗೆ ನಾವು ತಲುಪಬೇಕಾಗಿತ್ತು ಮನೇನ. ನೋಡಿದ್ರೆ 1 ಅವರ್ ಆಗೋಯ್ತು. ಅದಕ್ಕೆ ಅವರು ಹಾಡು ಹೇಳ್ತಾಯಿದ್ರು, ಈ ಟ್ರಾಫಿಕಲ್ಲಿ ಇಲ್ಲಾಸಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೆಬ್ಬಾಳ ಸೈಡು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಹಂಗಾಗಿ ಅವರು ಹಾಡು ಹೇಳ್ತಾಯಿದ್ರು. ಮತ್ತು ನಮ್ಮ ರಿಲೇಷನ್ ಅವ್ರೂ ಸ್ವಲ್ಪ ಹಂಗೇ ಕಾಮಿಡಿ. ಅವರು ಕೂಡ ಹಾಡು ಹೇಳ್ತಾಯಿದ್ರು, ನೀನು ಯಾಕೆ ಈ ರೂಟಲ್ಲಿ ಬರೋದಕ್ಕೆ ಹೋದೆ ಅಂತ ಹೇಳ್ಬಿಟ್ಟು. ಅವರು ಇಲ್ಲ ಹಿಂಗೆ ಬರೋಣ, ಹತ್ರ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಂದೆ. ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಬಟ್ ಯಾವಾಗಲೂ ಈ ಸೈಡಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಸಂಜೆ ಟೈಮಲ್ಲಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿರುತ್ತೆ, ನೈಟ್ ಅಂತಂದರೆ. ಹಾಗಾಗಿ ಟ್ರಾಫಿಕಲ್ಲಿ ಸಿಗಾಕೊಂಡು ಈ ಜಾಗದಲ್ಲಾಸಿಂದ ಯಾಕಪ್ಪ ಬಂದ್ವಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಯಿತು. ಇನ್ನು ಅದಲ್ದಲೆ ನಮ್ಮ ಫ್ರೆಂಡ್ ಮನೆಗೆ ಬೇರೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಹಿಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಾದಮೇಲೆ ಸ್ವಲ್ಪ ಟ್ರಾಫಿಕ್ ಇದ್ದಿದ್ದೆಲ್ಲ ನೋಡ್ಬಿಟ್ಟು ನಾವೇ ಮಾತಾಡ್ಕೊತಿದ್ವಿ. ಪಾಪ ಡ್ರೈವರ್ಗಳ ಜೀವನ ಎಷ್ಟು ಕಷ್ಟ ಇರುತ್ತೆ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು. ಅವರು ಬೆಳಗಿನ ಸಂಜೆವರೆಗೂ ಅವ್ರಿಗೂ ಬೇಜಾರಾಗುತ್ತೇನೋ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊತಾ ಇದ್ವಿ. ಒಂದು ಸೈಡು ನಿಲ್ಲಿಸಿದ್ರೆ ಇನ್ನೊಂದು ಸೈಡ್ ಯಾವ ಕಡೆನೋ ಬಿಡ್ತಾಯಿದ್ರೆ, ಇನ್ನು 3-4 ಸೈಡು ಸ್ವಲ್ಪ ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ, ಕಾಲು ಗಂಟೆ ನಿಲ್ಲಿಸ್ಬಿಟ್ಟು ಆಮೇಲೆ ಬಿಡೋರು. ಸೊ ಹಂಗಾಗಿ ನಮಗೂ ಕೂಡ ಸ್ವಲ್ಪ ಬೋರ್ ಆಗೋಯಿತು, ಗಾಡಿ ನಿಲ್ಲಿಸಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ನು ನಮ್ಮ ದೋಸ್ತ ಇರೋ ಏರಿಯಾಗೆ ಫಸ್ಟು ಬಂದ್ವಿ. ನಾನು ಯೂಟ್ಯೂಬರ್ಸ್ ನಾನು ನೋಡಿರಲಿಲ್ಲ ಮತ್ತು ಮಾತಾಡ್ಸಿರಲಿಲ್ಲ. ಸೊ ಹಂಗಾಗಿ ಇವರೇ ಫಸ್ಟ್ ಅಲ್ವಾ, ಹಂಗಾಗಿ ಹೋದ್ವಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೆಂಗಳೂರಲ್ಲಿ ಏರಿಯಾಗಳು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಗಾಡಿಗಳು 1-2 ಗಾಡಿಗಳು ಓಡಾಡೋ ಥರ ಇರುತ್ತೆ. ಕಾರು ಇಲ್ಲಾಂದರೆ ಒಂದು ದೊಡ್ಡ ಗಾಡಿ ಯಾವುದಾದ್ರೂ ಓಡಾಡೋ ಥರ ಇರುತ್ತೆ. ಸೊ ಹಂಗಾಗಿ ಆ ಏರಿಯಾನು ಸ್ವಲ್ಪ ಚಿಕ್ಕದು. ಹೋಗೋ ವರ್ಷಕ್ಕೆ ಅಲ್ಲೂ ಸ್ವಲ್ಪ ಒಂದು 5-10 ನಿಮಿಷ ಲೇಟ್ ಆಯಿತು. ಇನ್ನು ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ, ನೋಡಿ ನಾನು ಇಲ್ಲಿ ನಿಂತಿದ್ದೀನಿ, ಎಲ್ಲಿದೆಯಮ್ಮ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದರು. ಅವ್ರು ಬೇರೆ ಯಾರೂ ಅಲ್ಲ, ಚೈತ್ರ ವ್ಲಾಗ್ಸ್ ಅಂತ ಒಬ್ಬರು ಇದ್ದಾರೆ. ಸೊ ಅವ್ರ ಮನೆಗೇ ಹೋಗಿದ್ದು. ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದು, ಹಂಗಾಗಿ ವಿಡಿಯೋ ಮಾಡ್ಕೊತೀನಿ ಅಂತಂದೆ. ಅವರು ಇಲ್ಲ ಬೇಡ ಅಂತಂದರು. ಅವರಿಗೆ ಫೇಸ್ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಲ್ಲಿ. ಇನ್ನು ಅವ್ರ ಮನೇಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಸ್ವೀಟ್ ಮಾಡಿಕೊಟ್ಟಿದ್ರು, ತಿಂದ್ಕೊಂಡು ಅದಾದಮೇಲೆ ಅರಿಶಿನ ಕುಂಕುಮ ಕೊಟ್ಟರು, ತೊಗೊಂಡು ಇನ್ನು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಪಾಪ ಫೋನ್ ಮಾಡಿಬಿಟ್ಟು ಆಗಲೇ ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು, ಬೇಜಾರು ಮಾಡಿಕೊಂಡು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಹಿಂಗೆ ಅರ್ಜೆಂಟಲ್ಲಿ ಹೋಗೋ ಥರ ಬರಬೇಡ, ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋ ಥರ ಬಾ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು. ಅದಾದಮೇಲೆ ಹ್ಞೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಇನ್ನು ನಮ್ಮ ರಿಲೇಷನ್ ಮನೆಗೆ ಬಂದು ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಇನ್ನು ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತಲ್ಲ, ಹಂಗಾಗಿ
ಅವರು ಏನೋ ಕೋಳಿ ಕುಯಿಸ್ಬೇಕು ಅರ್ಕೆ ಇದೆ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಅವರು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಸುಳ್ಕೊಂಡು ಕುಂತಿದ್ರು. ಇನ್ನೇನು ಸುಮ್ಮನೆ ಕೂತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಇವರು ಸಿಪ್ಪೆ ಸುಳ್ದಾದ್ಮೇಲೆ ಆ ಸಿಪ್ಪೆಲಿ ಇಬ್ಬರು ಆಟ ಆಡ್ತಾಯಿದ್ರು. ನಾನು ಬೇರೆ ಎದುರಿಸ್ತಾ ಇದ್ದೆ ಅವ್ರಿಗೆ, ಕಾಕ್ರೋಚ್ ಬರುತ್ತೆ ಹತ್ರಿ ಹತ್ರಿ ಸೋಫಾ ಮೇಲೆ ಅಂತ ಹೇಳ್ಬಿಟ್ಟು. ಹಂಗಂದಾಗ ಹತ್ತೋರು ಮತ್ತೆ ಅದೇ ರೀತಿಯೇ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಅವ್ರನ್ನ ಹಿಂಗೆ ಬಿಟ್ಟರೆ ಹಿಂಗೆ ಆಟ ಆಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ನೈಟು ಮಲ್ಕೊಂಡ್ವಿ ಅಷ್ಟೇ. ವ್ಲಾಗು ಏನು ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ಇನ್ನು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ್ವಿ. ಇದು ಗುಂಡು ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ನೋಡೇ ಇರಲಿಲ್ಲ, ತುಂಬ ಸಲ ಬಂದಿದ್ದೀನಿ, ಆಗಲೇ ಒಂದು 4-5 ವರ್ಷದಿಂದ ಈ ಕಡೆ ಏರಿಯಾಗೆ ಬಂದಿದ್ದೀನಿ. ಬಟ್ ದೇವಸ್ಥಾನ ಅಂತೂ ನೋಡೇ ಇರಲಿಲ್ಲ. ನನಗೆ ನೋಡಿ ಖುಷಿ ಆಯಿತು, ಇಷ್ಟು ಚೆನ್ನಾಗಿರೋ ದೇವಸ್ಥಾನಕ್ಕೆ ನಾವು ಇಲ್ಲೇ ಓಡಾಡಿದ್ರೂ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಒಳಗಡೆ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ರಿಲೇಷನರು ಹೋದರು ಒಳಗಡೆ. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ವಿ. ನನ್ನ ಮಗ ಬೇರೆ ಆಚೆ ದೊಡ್ಡ ಗಂಟೆ ತಗಲಾಕಿದ್ರಲ್ಲ, ಅಲ್ಲಿ ನಾನು ಗಂಟೆ ಹೊಡಿತೀನಿ ಅಂತ ಹೇಳ್ತಿದ್ದೆ. ಹಂಗಾಗಿ ನಮ್ಮ ಮನೆಯವ್ರು ಎತ್ಕೊಂಡು ಅವನಿಗೆ ಗಂಟೆ ಹೊಡಿಸ್ತಾ ಇದ್ದಾರೆ. ಇನ್ನು ಅದಾದಮೇಲೆ ಒಳಗಡೆ ಹೋಗಿ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಇನ್ನು ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಇನ್ನು ಅಲ್ಲೇ ಕೂತ್ಕೊಂಡಿದ್ದು. ಇನ್ನು ಅದಾದಮೇಲೆ ಹೊರಗಡೆ ಬಂದು ಅಲ್ಲಿ ಇನ್ನು ಗಣೇಶಂದು ಮತ್ತು ಈ ನಾಗರಕಲ್ಲು ಇರುತ್ತಲ್ಲ ಅದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದರು. ಅಲ್ಲೂ ಕೂಡ ಸ್ವಲ್ಪ ನೋಡಿಕೊಂಡು ಅಲ್ಲೆಲ್ಲ ಕೈ ಮುಕ್ಕೊಂಡು ಅದ್ರ ಪಕ್ಕನೇ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಅಲ್ಲಿ ಹುತ್ತ ಎಲ್ಲ ಬೆಳ್ಕೊಂಡಿದೆ, ಖಾಲಿ ಜಾಗ ಬಿಟ್ಟಿದ್ದಾರೆ. ಅಲ್ಲೇನೋ ದೇವರಾವಿದೆಯಂತೆ. ಸೊ ಹಂಗಾಗಿ ಅಲ್ಲೂ ಕೂಡ ನೋಡಿ ಅಲ್ಲೆಲ್ಲ ಕೈ ಮುಕ್ಕೊಂಡು ಇನ್ನು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಬೇಕಾಗಿತ್ತು. ಹಂಗಾಗಿ ಅಲ್ಲೂ ಕೂಡ ಫೋಟೋಸ್ ತೆಕ್ಕೊಂಡ್ವಿ. ಅದಾದಮೇಲೆ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡೋದೆಲ್ಲ ತಗೊಂಡ್ರೆ, ಫೋಟೋ ತಗೊಂಡ್ರೆ, ವಿಡಿಯೋ ಮಾಡಿಕೊಂಡ್ರೆ ಏನಂತಾರೋ ಅಂತ ಅಂದ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡೇ ಇಲ್ಲ, ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಏನಾದರೂ ಬೈತಾರೇನೋ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪರ್ಮಿಷನ್ ಇರುತ್ತೆ, ಕೆಲವೊಂದು ದೇವಸ್ಥಾನಗಳಲ್ಲಿ ಪರ್ಮಿಷನ್ ಇರೋಲ್ಲ ಫೋಟೋಸ್ಗೆ ವಿಡಿಯೋಸ್ಗೆ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಹೊರಗಡೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿದ್ದೆ. ಇನ್ನು ಅಲ್ಲಿ ಕಾಯಿ ಹೊಡೆಯೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಕೂಡ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಸೈಡಲ್ಲೂ ಕೂಡ ನವಗ್ರಹ ಇದ್ರದ್ದೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲೆಲ್ಲನ ಎಲ್ಲರೂ ಫೋಟೋಸ್ ತೆಕ್ಕೊಳ್ಳೋದು ಮತ್ತು ಅಲ್ಲೆಲ್ಲ ಪೂಜೆ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಒಳಗಡೆ ಲೈಟಿಂಗ್ಸ್ ಎಲ್ಲ ಅಷ್ಟೆಲ್ಲ ಏನು ಆ ಥರ ಏನು ಇದಾಗ್ತಾ ಇರಲಿಲ್ಲ. ಅದು ಏನಕ್ಕೋ ವಿಡಿಯೋದಲ್ಲಿ ಈ ಥರ ಬಂದುಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಅಲ್ಲೆಲ್ಲ ಇದನ್ನೆಲ್ಲ ದಾರ ಎಲ್ಲ ಸುತ್ತಿ ಅಲ್ಲೆಲ್ಲ ಪೂಜೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದೇವಸ್ಥಾನ. ಇನ್ನು ಅಲ್ಲೆಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು.